ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಯಾವ ದೊಡ್ಡ ರೋಗ ಬಂತೋ ಏನೋ ಯಾರು ಗೊತ್ತು. ಏನಪ್ಪ ನೀವ್ ಇವತ್ತು ಹೇಳಿಲ್ಲ ಅಂದ್ರೆ ಜನ ಮಕ್ಕ ಕೂಗಿತಾರೆ. ಹೇಳಿಪ್ಪ ಮಗನೇ ಅವನ್ನೇ ನೆಪ್ಸೋದ್ ಬಿಡ್ರಿ. ಆ ಕಲರ್ ಬಟ್ಟೆ ತೆಗೆದು ಬಿಡಿ, ಬಿಳಿ ಬಟ್ಟೆ ಒದ್ಬಿಡೋಣ. ಎಬ್ಬಿಸ್ತೀನಿ ರಮ್ಮ. ವಿಠಲ್ ಮಹಾರಾಜ್ ಅವ್ರೆ ಹೇಳಿಪ್ಪ. ಬೆಳಗಾಯಿತೇಳಿ ಅಳಿಯಂದಿರೇಳಿ ಹೇಳಿ ಹೇಳಿಪ್ಪ ಹೇಳಿ. ಹೇಳೇ ಇಲ್ವಲ್ಲೋ. ಒಳ್ಳೆ ಕುಂಭಕರ್ಣ ಎಬ್ಸಾಗಿ ಎಬ್ಬಿಸ್ಬೇಕೋ ಏನೋ. ಆನೆ ಕುಂಜಗಳನ್ನ ಕಳ್ಸೋ. ಮಾತ್ರ ರಂಗಮ್ಮ, ಆಡೋ ಮಾತಿಗೆ ಒಂದು ಅರ್ಥ ಬಿಡ್ಬೇನ್ರಿ. ಒಂದು ಮರಿ ಆನೆ ಕರ್ಸ್ಬೇಕಂದ್ರೆ 20,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ದೊಡ್ಡ ಆನೆಗಳನ್ನ ಎಲ್ಲಿ ಕರ್ಸ್ಲಿ? ಇರಿ, ಮನೇಲಿರೋ ಆನೆನೆ ಕರೆಸಿ ಒಂದು ವ್ಯವಸ್ಥೆ ಮಾಡ್ತೀನಿ. ಲೇ ಪದಪ್ಪ, ಅದನ್ನ ತಗೊಂಬಾರ. ಲೇ ದೇವ್ರ ಕಟ್ಟಂಗೆ ಹಿಡ್ಕ ಇದ್ರಿ. ನಿಮ್ಮ ಯಜಮಾನಪ್ಪನ ಕಿವಿ ಹತ್ರ ಜೋರಾಗಿ ಬಾರ್ಸು, ಎದುರು ಹೇಳ್ಬೋದು. ಪ್ರಳಯ ಆಗಿ ಎಲ್ಲ ಸತ್ತೋಗಿದ್ದೀವಿ. ನೀವು ದೇವ, ನಾನು ದೇವ. ಇಲ್ಲಪ್ಪ, ಪ್ರಳಯ ಆಗಿಲ್ಲ, ಎಲ್ಲ ಹಾಗೆ ಇದೆ. ಸಾಕು ಸುಮ್ಮಿರಮ್ಮ. ಪ್ರಳಯ ಆಗಿದೆ. ನಾ ಬದುಕಿರ್ಬೇಕಾರಂತೂ ನಮ್ಮ ಭಾವ ನಿದ್ದೆ ಮಾಡಕ್ ಬಿಡ್ಲಿಲ್ಲ. ನಾ ಸತ್ತು ದೆವ್ವ ಆದ್ಮೇಲೂ ನನಗೆ ಹಿಂಸೆ ಕೊಡ್ತಾ ಇದ್ರಲ್ಲ, ನೀವಿನ್ನಂತ ದೆವ್ವ ಇರ್ಬೇಕು. ನನ್ಗೆ ದೆವ್ವ ಅಂತೇನೋ. ನೀವೆಷ್ಟು ಹೊಡೆದ್ರು ದೆವ್ವಕ್ಕೆ ನೋವಾಗಲ್ಲ. ಎಲ್ರು ಸತ್ತಿದ್ರ ಸುಮ್ನೆ ಮಲ್ಕೊಳ್ಳಿ. ಯಾವನು ದಲಿತದವನು ನಮ್ಮನೆ ಮೆಟ್ಲ್ ಕಡೆ ಬೀಳ್ಕೊಂಡಿದ್ದಾನಲ್ಲ. ರೇ ಪಲ್ಲು ಪಲ್ಲು, ಯಾರೇ ಇಲ್ಲಿ ಬಿತ್ಕೊಂಡಿರೋದು? ನಮ್ಮ ಯಜಮಾನ್ರಮ್ಮ. ಇವನ್ನ ಯಾರೇ ಇಲ್ಲಿ ತಂದು ಮಲಗಿಸಿದ್ದು? ನನಗೇನಮ್ಮ ಗೊತ್ತು. ಮಲಗಿರೋ ರೀತಿ ನೋಡಿದ್ರೆ ಉಸಿರೇ ಆಡ್ತಿಲ್ಲ ಅನ್ನಿಸ್ತಿದೆ. ಅಣ್ಣಯ್ಯ ಏನಮ್ಮ ಅಣ್ಣಯ್ಯ, ನಮ್ಮ ಯಜಮಾನ್ರು ಮಲಗಿರೋದ್ ನೋಡು. ಯಾಕೋ ಏನೋ ಬರ್ತಾ ಬರ್ತಾ ಇವನು ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಕಣಮ್ಮ. ಅಣ್ಣಯ್ಯ, ನಂಗೆ ತುಂಬಾ ಭಯ ಆಗ್ತಿದೆ. ಅವ್ರನ್ನ ಎಪ್ಸು. ನನ್ನ ಯಾರು ಎಬ್ಸಕ್ ಹೋಗ್ಬೇಡಿ. ನಾನೀಗ ದೆವ್ವ ಆಗಿದ್ದೀನಿ. ಅಣ್ಣಯ್ಯ, ಕೇಳಿಸ್ಕೊಂಡಿ ದೆವ್ವ ಆಗ್ಬಿಟ್ಟಿದಾರಂತೆ. ತಲೆ ಮೇಲೆ ಹೊರಬಿಡ್ತೀನಿ. ಲೇ ಅವ್ನು ಹೇಳ್ದ ಇವಳು ಕೇಳ್ಬಿಟ್ಲು. ದೆವ್ವಗಳು ಮಾತಾಡ್ತಾವ, ಉಸಿರಾಡ್ತಾವ. ಲೇ ಸೋಂಬೇರೆ, ಹೇಳ ಮೇಲೆ. ಆಗಿ ಎಲ್ಲ ಸತ್ತೋಗಿದ್ದೀವಿ. ಯಾಕೆ ಸುಮ್ಮನೆ ಜಗಳ ಆಡ್ತೀರಾ? ಮಲ್ಕೋ ಹೋಗಿ, ಮತ್ತೆ ನೀರು ನುಗ್ಗುತ್ತೆ. ಲೇ ದಂಡ್ಪಿಂಡ ಬರಲ್ಲೇ. ಏನಪ್ಪ ಕರೆದಿದ್ದ? ಲೇ ಪದಪ್ಪ, ನಿನ್ನ ಗೆಳೆಯ ನೋಡಲ್ಲಿ ಒಳ್ಳೆ ಬೀದಿ ನಾಯಿ ತರ ಮೆಟ್ಲ ಕೆಳಗಡೆ ಮಾಲ್ಕೊಂಡವನೆ. ನೀನ್ ನೋಡಿದ್ರೆ ಬೀದಿ ಬೀದಿ ಸುತ್ತಾ ಇದೆಯಲ್ಲ, ಇದು ಸರಿನೇನ? ಎಬ್ಸ್ದಾಗೆಲ್ಲ ನಾನು ಸತ್ತೋಗಿದ್ದೀನಿ, ಎಬ್ಬಿಸ್ಬೇಡ ಅಂತ ಹೇಳ್ತಾನಲ್ಲ. ಲೇ ಅವನು ಹಾಗಂತ ಹೇಳ್ತಾನೆ, ಅದನ್ನ ನೀನ್ ನಂಬ್ಕೊಂತೀಯಾ? ಮತ್ತೆ ಅವನು ಅಷ್ಟು ಗ್ಯಾರಂಟಿ ಆಗಿ ನಾನು ಸತ್ತೋಗಿದ್ದೀನಿ ಅಂತ ಹೇಳಿದ್ಮೇಲೆ ನಮ್ದಿರ ಇರಕ್ಕಾಗುತ್ತಾ? ಒಂದು ತಿಳ್ಕೊಳ ಪಾಂಡ್ರಂಗ, ನಮ್ಗಿಂತ ಚೆನ್ನಾಗಿ ಸತ್ತವ್ರಿಗೆ ನಾವು ಸತ್ತಿದೀವೋ ಬದುಕಿದೀವೋ ಅಂತ ಗೊತ್ತಿರುತ್ತೆ. ಸ್ಟಾಪ್ ಇಟ್. ಯಾಕ್ರೆ ಬೀಟ್ ಮಾಡ್ತಾ ಇದ್ದೀರಾ? ಅಲ್ಲ ಕಣ್ರೆ, 2 ದಿನಗಟ್ಲೆ ಒಬ್ಬ ವ್ಯಕ್ತಿ ಮಲ್ಕೊಂಡೇ ಇರ್ತಾನೆ ಅಂದ್ಮೇಲೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರಲೇಬೇಕು. ಲೇ ಅದು ಏನು ಅಂತ ಬೊಗಳ್ತೀಯೋ ಇಲ್ಲ ಚರ್ಮ ಸುಲ್ಟ್ಬಿಡ್ಲ? ಅದೇನು ಅಂತ ಹೇಳು, ಇಲ್ಲಾಂದ್ರೆ ಮಸಾಲೆ ದೋಸೆ ತಿನ್ನಕ್ಕೆ ಅಂತ 200 ರೂಪೀಸ್ ಕೊಡಲ್ಲ. ಪ್ರಳಯದ ದಿವಸ ನಾನು ವಿಟ್ಲ ಮಾತಾಡ್ತಿದ್ದಾಗ ಏನಾಯ್ತು ಅಂತ ನೀವೇ ನೋಡಿ. ನಮ್ಮ ಮಾಹಿತಿದ್ದು ಈ ಸತಿ ಪ್ರಳಯದ ನಾವೆಲ್ಲ ಸಾಯ್ತೀವಿ ಕಣೋ. ಪ್ರಳಯ ಆಗುತ್ತೆ ಅಂತ ಬಿಡೋರ್ನ ನಂಬಡ ಕಣ. ನಿನ್ನೆ ಟಿವಿನ ಜ್ಯೋತಿಷ್ ಏನ್ ಹೇಳಿದ್ರು ಗೊತ್ತಾ? ಅವರು ಸಾಯ್ತಾರೆ, ನಾವು ಸಾಯ್ತೀವಂತೆ. ದೋಸೆ ಹೋಟ್ಲವ್ನ ನಾವೇ ಸಾಯ್ತೀವಂತೆ, ಇನ್ನು ಅವನು ಬದುಕಿರ್ತಾನ, ಅವನು ಸಾಯ್ತಾನೆ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಪ್ರಳಯ ಆದಾಗ ಅದರಿಂದ ಬಚಾವಾಗಿ ಹೇಗ್ ಬದುಕುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ರಪ್ಪ, ನಿಮ್ಮ ಚಿಂತೆ ನನಗೆ ಅರ್ಥವಾಯ್ತು. ನಾನೊಬ್ಬ ಸೈಂಟಿಸ್ಟ್. ಒಂದು ಹೊಸ ಔಷಧಿನ ಕಂಡುಹಿಡಿದಿದ್ದೆ. ಅದನ್ನ ಪ್ರಯೋಗ ಮಾಡಿ ಫೇಮಸ್ ಆಗ್ಬೇಕು ಅಂತಿದ್ದ. ಸೈಂಟಿಸ್ಟ್ಗಳೇ, ಯಾವ ತರ ಔಷಧಿ ಅದು? ಪ್ರಳಯ ಆದಾಗ ನಾವೆಲ್ಲ ಸತ್ತೋಗ್ತೀವಲ್ವಾ, ಇವನ ಜ್ಯೋತಿಷಿಗಳು ಹೇಳಿದಾರೆ ಅಂದ್ಮೇಲೆ ಸಾಯೋದ್ ಗ್ಯಾರಂಟಿ. ಅದಕ್ಕೆ ಕಣಯ್ಯ ಈ ಔಷಧಿನ ಕಂಡುಹಿಡಿದಿರೋದು. ವಿಜ್ಞಾನಿಗಳೇ, ನೀವು ನನ್ನ ಪಾಲಿಗೆ ದೇವ್ರ ತರ ಬಂದ್ರಿ. ನಾನಿನ್ನು ಬೆಟ್ಟದ ಮೇಲೆ ಮನೆ ಕಟ್ಟಿಲ್ಲ, ಮರ್ಕೊಂಡ್ ಜೋಳಿಗೆ ಕಟ್ಟಿಲ್ಲ, ಅದ್ರ ನನ್ನ ಮಗುನ ಹಾಕಿ ತೂಗಿಲ್ಲ. ಇದೆಲ್ಲ ಮಾಡ್ದೆ ಸತ್ತೋದ್ರೆ ಏನ್ ಪ್ರಯೋಜನ ಅಂತೀನಿ. ಇದನ್ನು ಕುಡಿದ್ರೆ ಏನಾಗುತ್ತೆ ಗೊತ್ತಾ? ಜ್ಞಾನ ತಪ್ಪೋಗುತ್ತೆ, ನಿದ್ರಲ್ಲಿ ಆರಾಮಾಗಿ ಪ್ರಾಣ ಹೋಗ್ಬಿಡುತ್ತೆ. ಅಲ್ಲ, ನೀವು 2012 ಇಂಗ್ಲಿಷ್ ಸಿನಿಮಾ ನೋಡಿಲ್ವಾ? ನೋಡಿದ್ವಿ. ಪ್ರಳಯ ಆದಾಗ ನೀರು ಮೂಲೆ ಮೂಲೆಯಿಂದ ನುಗ್ಗಿ ಬರುತ್ತೆ. ಸಮುದ್ರದ ಅಲೆಗಳು ತೆಂಗಿನ ಮರನ ಹತ್ತಿ ಬರ್ತವೆ. ಆ ಪ್ರಳಯದಿಂದ ಬಚಾವಾಗೋದಿಕ್ಕೆ ಕಂಡುಹಿಡಿದಿರೋ
ಆಂಟಿ ಪ್ರಳಯದ ಔಷಧಿ ಇದು. ಇದನ್ನ ಕುಡಿದು ಮಲಗಿಬಿಟ್ರೆ 2 ದಿನ ಏನೇ ಆದ್ರೂ ಗೊತ್ತಾಗಲ್ಲ. ಬೆಟ್ಟ ನಮ್ಮ ಮೇಲೆ ಬೀಳಿ ನೀರು ನಮ್ಮನ್ನ ಮುಚ್ಕೊಂಡು ಹೋದ್ರೂ ಕೂಡ ಈ ದೇಹ 48 ಗಂಟೆಗಳ ಕಾಲ ತನ್ನ ಕಾರ್ಯನ ನಿಲ್ಲಿಸಿರುತ್ತೆ. ಆದ್ರೆ ಮೆದುಳು ಜೀವಂತವಾಗಿರುತ್ತೆ, ಜೀವ ಬದುಕಿರುತ್ತೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರವೈ 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 ಅರವೈ. ಅದೇ ಇದು ಅರೆವೈ ಔಷಧಿ. ಇದನ್ನ ಕುಡಿದವರು 48 ಗಂಟೆಗಳ ಕಾಲ 48 ಗಂಟೆ ಆದ್ಮೇಲೆ ಪ್ರಳಯ ಆಗೋದು 1 ಗಂಟೆ ಮಾತ್ರನೇ. ಶಾರ್ಟ್ ಫಿಲಮ್ ತರನಾ? ಹೌದು, ಪ್ರಳಯ ಬಂದು ಎಲ್ಲರ ಜೀವಾನು ತಗೊಂಡೋಗ್ಬಿಟ್ಟಿರುತ್ತೆ. ಎಲ್ಲೆಲ್ಲೂ ನೀರೇ ಇರುತ್ತೆ. ಹೌದೌದು, ಅಂಡಮಾನ್ ಏರ್ಪೋರ್ಟ್ ತುಂಬಾ ನೀರು ನುಗ್ಬಿಟ್ಟಿತ್ತು. ಬರ್ತಾ ಬರ್ತಾ ನೀರು ಕಡಿಮೆ ಆಗುತ್ತೆ. 1-2-3 ದಿವಸಕ್ಕೆ ಮಾಮೂಲಿ ಆಗುತ್ತೆ. ಆಮೇಲೆ ನಮಗೆ ಎಚ್ಚರಿಕೆ ಆಗುತ್ತೆ. ನಾವು ಉಸಿರಾಡ್ತೀವಿ, ಮಾಮೂಲಿ ಅಂತ ಇರ್ತೀವಿ. ವಿಜ್ಞಾನಿಗಳೇ, ಆ ಔಷಧಿ ನನಗೆ ಕೊಡ್ತೀರಾ? ಪ್ರತಿ MLಗೆ 6,000 ರೂಪಾಯಿ ಆಗುತ್ತೆ. ಸರಿ, ನಾ ಈ ವಿಸ್ಕಿಗಿನ ದುಬಾರಿ ಆಗೋಯ್ತಲ್ಲ. ಲೋಪದ್ದು ದುಡ್ಡು ಬಗ್ಗೆ ಯಾಕೋ ಯೋಚನೆ ಮಾಡ್ತೀಯಾ? ಮೊದ್ಲು ಬದುಕೋದನ್ನ ನೋಡ್ಬೇಕು. ಸರ್ ತಗೊಳ್ಳಿ ಸರ್, 6,000 ರೂಪಾಯಿ. ಸರ್ ಒಂದು 30 ml ಬಾಯ್ಗೆ ಬಿಡಿ. ಸರ್, ಇವ್ನು ಇಲ್ಲೇ ಮಲಗ್ಬಿಟ್ರೆ? ಇಲ್ಲಪ್ಪ, ಪ್ರಳಯ ಆಗೋ ಸಮಯಕ್ಕೆ ಸರಿಯಾಗಿ ಮಲಗ್ತಾನೆ. ಅದಕ್ಕಿನ್ನೂ 6 ಗಂಟೆಗಳ ಕಾಲ ಇದೆ. ಸೈಂಟಿಸ್ಟ್ಗಳೇ, ನನಗೂ ಒಂದು 30 ml ಬಿಟ್ಬಿಡಿ. ಇಲ್ಲಪ್ಪ, ಇದು ನನಗೆ ಬೇಕು. ನೋಡು, ಈಗ ನಿನ್ನ ಸ್ನೇಹಿತರ ಮೇಲೆ ಪ್ರಯೋಗ ಮಾಡಿದೆ. ಅದೇನ ಸಕ್ಸಸ್ ಆಯ್ತು ಅಂದ್ರೆ ಡ್ರಮ್ಗಳ ಗಟ್ಟಲೆ ಕಾಯಿಸ್ಬಿಟ್ಟು ಎಲ್ಲ ನಿನಗೆ ಕೊಟ್ಬಿಡ್ತೀನಿ. ಅಂದ್ರೆ ನಮ್ಮ ಅಳಿಯಂದ್ರು ಆಂಟಿ ಪ್ರಳಯ ಔಷಧಿನ ಕುಡಿದು ಹಿಂಗಾಗಿದ್ದಾರೆ ಅಂದಂಗ ಆಯ್ತು. ಸೈಂಟಿಸ್ಟು ಬಿಟ್ಟಿ ಕೊಡ್ಲಿಲ್ಲ ಕಣೋ. 6,000 ರೂಪಾಯಿ ಇಸ್ಕೊಂಡ್ಬಿಟ್ಟು ಮುಚ್ಚಳದಲ್ಲಿ ಹಾಕಿ ಅವ್ನು ಬಾಯಿ ಕುಯ್ದ್ಬಿಟ್ರು. ನೇ ಪದ್ದಪ್ಪ, ನಿಮ್ಮಿಬ್ರು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ತಡಕಾಡಿದ್ರು 200 ರೂಪಾಯಿ ಮೇಲೆ ದುಡ್ಡು ಹುಟ್ಟಲ್ಲ. 6,000 ರೂಪಾಯಿ ಕೊಟ್ಟು ಕುಡ್ದ ಅಂತ ಹೇಳ್ತಾ ಇದೆಯಲ್ಲ, ದುಡ್ಡು ಎಲ್ಲಿತ್ತೋ. ಪ್ರಳಯ ಆಗುತ್ತೆ, ಮಜಾ ಬಿಡಾಯಿಸ್ಬಿಡೋಣ ಅಂತ ನಿನ್ ಪ್ಯಾಂಟ್ ಜೋಬಿಂದ 6,000 ರೂಪಾಯಿ ಎಗರಿಸ್ಬಿಟ್ಟಿದ್ದ. ಲೇ ದೇವ್ರು ಕೊಡ್ತಾಗೆ, ನಿಮ್ಮ ಯಜಮಾನಪ್ಪನ ಎಬ್ಬಿಸ್ತೀಯೋ ಅಥವಾ ನಿನ್ನನ್ನು ಮಲಗಿಸ್ಬಿಡ್ಲಾ? ಒಂದ್ ನಿಮಿಷ ಇರೋಣ, ಎದ್ದೇಳಿಸ್ತೀನಿ. ಏನಪ್ಪ ಕಣ್ತೆರೆರೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನನ್ನನೆ ಎರಕವ ಹೊಯ್ದ. ಯಾರು ಎರ್ಕ ಹೋಯ್ದಿದ್ದು? ಯಾರಣ್ಣಯ್ಯ? ಅದು ದಾರಾಬೇಂದ್ರೆ ಅವ್ರ ಮನೆ ಪಕ್ಕ ಒಂದು ಕುಲುಮೆ ಇತ್ತಂತಮ್ಮ, ಅಲ್ಲಿ ಎರ್ಕಾವಿದ್ರು. ಅಲ್ಲೋ, ಪ್ರಳಯಾಗಿ ಪ್ರಪಂಚ ಎಲ್ಲ ಮುಳುಗೋಗಿದೆ, ಬಿಲ್ಡಿಂಗ್ ಎಲ್ಲ ಕುಸಿದೋಗಿದೆ, ಎಲ್ರು ಸತ್ತೋಗಿದ್ದಾರೆ. ನೀನ್ ಯಾವಾಗ ಸತ್ತು ದೆವ್ವಾಗಿದ್ದು? ಬದುಕಿರೋ ಹೆಂಡತಿನ ಸತ್ತೋಗ್ ದೆವ್ವ ಆಗಿದ್ದೀನಿ ಅಂತೀರಲ್ಲಪ್ಪ. ನಾನ್ ಬದುಕಿದ್ದೀನಿ, ನೀವು ಬದುಕಿದ್ದೀರಾ? ನನ್ನನ್ನು ಮೆಚ್ಚಿಸ್ಬೇಕು ಅಂತ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಅಲ್ಲೋ, ನೀನ್ ಸತ್ತು ದೆವ್ವ ಆದ್ರೂ ತುಂಬಾ ಸುಂದರವಾಗಿ ಕಾಣ್ತಿದ್ಯಮ್ಮ. ಜಾಜತ್ಗೆ ನೀವು ಅಷ್ಟೇ ಕೆಂಪು ಕಲರ್ ಬಟ್ಟೆ ಹಾಕೊಂಡು ರಂಗ ಕಾಣ್ತಿದ್ರ. ಕೆಂಪು ದೆವ್ವ. ಅಳಿಯಂತಿಲ್ಲ, ಬದುಕಿರೋಳ್ನೆಲ್ಲ ಯಾಕೆ ಸಾಯಿಸ್ತಿಲ್ಲ? ಪರವಾಗಿಲ್ವೇ, ಅಷ್ಟೇ ದೆವ್ವನು ಸುಂದರವಾಗಿ ಕಾಣ್ತಿದೆ. ವಿಜ್ಞಾನಿಗಳು ಹೇಳಿದ ಮಾತು ನಿಜ ಆಗ್ತಾ ಇದೆ. ಬದುಕಿದ್ದಾಗ ಹೇಗಿದ್ರು ಸತ್ಮೇಲೆ ಹಾಗೆ ಇದ್ದೀರಾ. ಇಡೀ ಜಗತ್ತೇ ಅಲ್ಲಿಗೆ ಶಿಫ್ಟ್ ಆಗೋಗಿದೆ. ಅಳಿಯಂದ್ರೆ ನನಗೆ ಎಲ್ಲ ಗೊತ್ತಾಗೋಯ್ತಪ್ಪ. ಭೂಲೋಕದಲ್ಲಿರೋ ಎಲ್ಲಾ ಜನಗಳು ಏಕಾಏಕಿ ಯಮಲೋಕಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ರ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಬಾವ ದೆವ್ವ. ಸತ್ತು ದೆವ್ವ ಆದ್ಮೇಲೂ ಮಾಮೂಲಾಗೆ ಕಾಣ್ತೀರಾ, ಏನು ತೊಂದ್ರೆ ಇಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ರು. ಇಂಗ್ಲಿಷ್ ಸಿನಿಮಾದಲ್ಲಿ ವಿಷಗಾಳಿ ಬೀಸಿ ಎಲ್ಲ ಸತ್ತೋಗ್ಬಿಡ್ತಾರಲ್ಲ, ಆತರ ನಾವೆಲ್ಲ ಸತ್ತೋಗಿದೀವಿ ಅಂತ ಅನ್ಕೊಂಡಿದ್ಯೇನೋ? ಇಲ್ಲ ಕಣೋ ದೆವ್ವ, ನಾವು ಸತ್ತಿರೋದು ಪ್ರಳಯದಿಂದನೇ. ನನಗೆ ನಿದ್ದೆ ಬರ್ತಿದೆ, ನೀವು ಹೋಗಿ ಮಲ್ಕೊಳ್ಳಿ, ಎದ್ದ ಮೇಲೆ ಸುತ್ತಾಡ್ಕೊಂಡ್ ಬರೋಣ. ಎಷ್ಟು ದಿವಸ ಆಯ್ತು ಮಲ್ಕೊಂಡು? 2 ದಿನ ಆಗಿ 3ನೇ ದಿನ ಕಾಲಿಟ್ಟಿದೆ. ಮಲಗೋದಕ್ಕೆ ಮುಂಚೆ ವಿಧಾನಸೌಧ ಫೋಟೋ ಏನ ನೋಡಿದ್ರಾ? ಇಲ್ಲ, ನನ್ ಮುಖ ನೋಡಿದ್ರು. ಅಲ್ಲೇ ಎಡವಟ್ಟಾಗಿರೋದು. ಡಾಕ್ಟರ್ ಏನ್ ಹೇಳ್ತಿದ್ದೀರಾ? ಮೇಡಮ್, ಆ ಗಂಡನ್ನ 2-3 ದಿವಸ ಮಲಗಿಸ್ಬಾರ್ದು. ಏನೋ ಒಂದು ಅರ್ಧ ದಿವಸ ಮಲಗಿದ್ರೆ ಪರವಾಗಿಲ್ಲ, ದಿನಗಟ್ಟಲೆ ಮಲಗಿದ್ರೆ ನೋಡ್ ತಪ್ಪು ತಿಳ್ಕೊತಾರೆ. ಡಾಕ್ಟ್ರೆ, ಇದು ಆ ರೀತಿ ಪ್ರಾಬ್ಲಮ್ ಅಲ್ಲ, ಪ್ರಳಯದ ಫಿಯರ್ ಇಂದ ಹೀಗಾಗಿದೆ. ದಿನ ಇವನ್ ಹೆಸರಲ್ಲಿ ಕಾಫಿ ಮಾಡೋದು, ಅದನ್ನ ನಾನ್ ಕುಡಿಯೋದು. ಇವನ್ ಹೆಸರಲ್ಲಿ ಕಾಫಿ ಮಾಡೋದು, ನಾನ್ ಕುಡಿಯೋದು. ಇದೇ ಆಗೋಗಿದೆ. ನಿದ್ದೆ ಇದ್ದವ್ರಿಗೆ ಏನಮ್ಮ ಗೊತ್ತಾಗುತ್ತೆ? ಈಗ ಟ್ರೈನ್ ನಲ್ಲಿ ಮಲಗಿರ್ತಾರಲ್ಲ ಹಾಗೆ, ಸ್ಟೇಷನ್ ಬಂದಾಗ ಅವ್ರನ್ನ ಎಬ್ಬರಿಸಿ ಇಳಿಸ್ಬೇಕು. ಆದ್ರೆ ಇವ್ರ ಟಿಕೆಟ್ ಕೊನೆ ಸ್ಟೇಷನ್ ವರ್ಗೂ ತಗೊಂಡ್ ಬಿಟ್ಟಿದ್ರೆ
ಕೈಲಾಸಕ್ಕೆ ಹೋಗ್ಬಿಡ್ತಾರೆ. ಡಾಕ್ಟ್ರೆ ಅವನ್ನ ಎಪ್ಸೋದಿಕ್ಕೆ ಎಲ್ರು ಎಷ್ಟು ಪ್ರಯತ್ನ ಮಾಡಿದೀವಿ ಗೊತ್ತಾ? ನೀರ್ ಎರ್ಚಿದ್ದಾಯ್ತು, ಕಿವಿನಲ್ಲಿ ನೀರ್ ಬಿಟ್ಟಿದ್ದಾಯ್ತು, ಮೂಗಲ್ ಕಡ್ಡಿ ಆಡ್ಸಿದ್ದಾಯ್ತು, ಆದ್ರೂ ಏನು ಪ್ರಯೋಜನ ಇಲ್ಲ. ಇವನ್ನ ಇಲ್ಲಿ ಎಪ್ಸಕ್ ಆಗ್ಲಿಲ್ಲ ಅಂತಂದ್ರೆ ಇವನ್ನ ಸಿಂಗಾಪುರ್ ಹಾಸ್ಪಿಟಲ್ಗೆ ಕಳಿಸ್ಬೇಕಾಗುತ್ತೆ. ಅಲ್ಲೇ ಯಾಕೆ ಕಳಿಸ್ಬೇಕು ಸರ್? ರಜನಿಕಾಂತ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಲ್ಲೇ, ಅಮರ್ ಸಿಂಗ್ ರಾಜಕಾರಣಿ ಇದ್ರಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಲ್ಲೇ. ಈಗ ಮೊನ್ನೆ ಡೆಲ್ಲಿ ಕೇಸ್ ಆಯ್ತಲ್ಲ, ಅವಾಗ ಅವಳನ್ನ ಶಿಫ್ಟ್ ಮಾಡಿದ್ದು ಅಲ್ಲೇ. ಏನೋ ಗ್ರಾಚಾರ ಹೋಗ್ಬಿಟ್ರು. ಅಲ್ಲ ಅಲ್ಲಿಗೆಲ್ಲ ಕಳ್ಸೋದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ, ಅದನ್ನೆಲ್ಲ ಬರ್ಸೋದಕ್ಕೆ ನಾವು ರೆಡಿ ಇಲ್ಲ. ದುಡ್ಡು ಖರ್ಚಾಗುತ್ತೆ, ಸಿಂಗಾಪುರಿಗೆ ಕಳ್ಸೋದು ಬೇಡ ಅನ್ನೋದಾದ್ರೆ ನಮ್ ಕ್ಲಿನಿಕ್ಗೆ ಸೇರಿಸ್ಬಿಡಿ. ಬದುಕಿದ್ರೆ ಫೀಸ್ ಕೊಟ್ಟು ಕರ್ಕೊಂಡೋಗಿ, ಇಲ್ಲ ಅಂತ ಅಂದ್ರೆ ಟೇಬಲ್ ಮೇಲೆ ಹಾಕೊಂಡು ನಾನೇ ಕಟಾವ್ ಮಾಡ್ಬಿಡ್ತೀನಿ. ಬೇಡ ಡಾಕ್ಟ್ರೆ, ಅದೇನ್ ಟ್ರೀಟ್ಮೆಂಟ್ ಕೊಡ್ತಿರೋ ನಮ್ಮನೇಲೆ ಕೊಡಿ. ಇವ್ರಿಗೇನ್ ಗೇಟ್ ಬಿದ್ದಿಲ್ಲ, ಗಾಯ ಆಗಿಲ್ಲ, ರಕ್ತಸ್ರಾವ ಆಗಿಲ್ಲ. ಇವ್ರನ್ನೇನಾದ್ರೂ ಸಿಂಗಾಪುರ್ ಆಸ್ಪತ್ರೆಗೆ ಸೇರಿಸ್ಬಿಟ್ರೆ ಬಿಳಿ ನರ್ಸ್ಗಳ್ ನೋಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ನಿನಗೆ ಗೊತ್ತಾಗೋದಿಲ್ಲಮ್ಮ, ದೇಹದ ಪ್ರತಿಯೊಂದು ಪಾರ್ಟ್ನು ಸೆಪರೇಟ್ ಆಗಿ ಎಕ್ಸ್ರೇ ಮಾಡಬೇಕು. ಯಾವ ಪಾರ್ಟ್ ಕೆಲಸ ಮಾಡ್ತಾ ಇದೆ, ಯಾವ ಪಾರ್ಟ್ ಕೆಲಸ ಮಾಡ್ತಾ ಇಲ್ಲ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು. ಡಾಕ್ಟ್ರೆ ನಿಮಗೇನು ನಾವು ಫೀಸ್ ಅಂತ 200 ರೂಪಾಯಿ ಕೊಡ್ತೀವಲ್ಲ, ಅದನ್ನು ಬರ್ಸೋದಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ. ಅಂತದ್ರಲ್ಲಿ ಸ್ಕ್ಯಾನಿಂಗ್ ಎಕ್ಸ್ರೇ ಅಂತ ಹೇಳ್ತಾ ಇದ್ರಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ, ನಮ್ಮ ಕೈಲಿ ಕೊಡೋದಕ್ಕಾಗಲ್ಲ. ಇಷ್ಟಕ್ಕೂ ಅವ್ನು ಎದ್ದು ಮಾಡೋಂಥ ಗನಂದಾರಿ ಕೆಲಸ ತಾನೇ ಏನಿದೆ, ಹಂಗೆ ಬಿದ್ಕೊಂಡಿರ್ಲಿ ಬಿಡಿ. ಒಂದ್ 5 ದಿವಸ ಕಾಯೋಣ, ಎದ್ರೆ ಸರಿ ಹೋಯ್ತು. ಹಂಗೆ ಮಲ್ಕೊಂಡಿದ್ರೆ ಕುಣಿಲಾಕ್ ಮಣ್ಣು ಮುಚ್ಬಿಡೋಣ. ಅಯ್ಯೋ, ನಮ್ಮ ಕ್ಲಿನಿಕ್ ತುಂಬಾ ಬರೀ ಇಂಥ ಕೇಸ್ಗಳೇ ಇದ್ದಾವೆ. ಅದೇನೋ ಪ್ರಳಯನೋ ಏನೋ ಸುಡುಗಾಡಂತೆ ಏನೇನೋ ಕುಡಿದ್ಬಿಟ್ಟು ಬಂದು ನನ್ನ ತಪ್ಪು ಬಂದು ಬಿದ್ದಿರ್ತಾರೆ. ಒಬ್ಬೊಬ್ಬರನ್ನು ಬಡ್ದು ಎಬ್ಬಿಸೋದ್ರಲ್ಲಿ ನನಗೂ ನರ್ಸ್ಗೂ ಇಬ್ಬರಿಗೂ ನಿದ್ದೆ ಬಂದ್ಬಿಟ್ಟಿದ್ರು. ನಾಳೆ ನಿಮ್ಮ ಯಜಮಾನ್ರು ಹುಟ್ಟಿದ ಹಬ್ಬ, ಅದಕ್ಕೇನಮ್ಮ ಮಲ್ಕೊಂಡೆ ಕೇಕ್ ಕಟ್ ಮಾಡ್ತಾನೆ ಬಿಡು. ಡಾಕ್ಟ್ರೆ ಯಾರಾದ್ರೂ ಈ ತರ ಮಲ್ಗಿರ್ಬೇಕಾದ್ರೆ ಹುಟ್ಟಿದ ಹಬ್ಬ ಮಾಡ್ತಾರಾ? ಅದು ಸರಿನೇ, ಎದ್ದಿರ್ಬೇಕಾದ್ರೆ ಕಟ್ ಮಾಡಿದ್ರೆ ಬರ್ತಡೆ, ಮಲಿಕಂಡಿದಾಗ ಕಟ್ ಮಾಡಿದ್ರೆ ಡೆತ್ ಡೇ. ಅಲ್ಲಮ್ಮ ಪಲ್ಲು, ಅಳಿಯಂದಿರಿಗೆ ಇನ್ನೂ ಪೂರ್ತಿ ಎಚ್ಚರ ಆಗಿಲ್ಲ. ಇಂಥ ಟೈಮಲ್ಲಿ ಹುಟ್ಟಿದಬ್ಬ ಬೇಕಾ? ಯಾಕೆ ಮಾಡ್ಬಾರ್ದು? ಕೇಕ್ನೆ ಪಿಂಡ ಅಂತ ತಿಳ್ಕೊಂಡ್ಬಿಟ್ಲೆ ಕಷ್ಟ ಅಮ್ಮ. ಅಣ್ಣಯ್ಯ ಕಣ್ಬಿಟ್ಟಾಗೆಲ್ಲ ನಾನು ಸತ್ತಿದ್ದೀನಿ ಅಂತಾರೆ, ಈಗ ಏನ್ ಮಾಡೋದು? ಇನ್ನೊಂದ್ಸಲ ಆ ತರ ಎಲ್ಲ ಮಾತಾಡಿದ್ರೆ ಕಣ್ಣು ಮುಚ್ಕೊಂಡು ಮಣ್ಣು ಮಾಡ್ಬಿಡ್ತೀವಿ ಅಂತ ಹೇಳ್ಬಿಡಮ್ಮ. ಏನು ಯಜಮಾನ್ರೆ, ವಿಟ್ಲನ್ಗೆ ನಿದ್ದೆಯಿಂದ ಸಂಪೂರ್ಣವಾಗಿ ತೇರ್ಗಡೆ ಸಿಕ್ಬಿಟ್ಟಿದೆ. ಅಂತೂ ಅಯ್ಯಪ್ಪ ಕಣ್ಣು ತೆರೆದಲ್ಲ ನಮ್ಗೆ ಸಾಕು. ಆದ್ರೆ ಒಂದ್ ಸಮಸ್ಯೆ ಇದೆ. ಏನದು? ವಿಟ್ಲ ತಾನ್ ಸತ್ ಹೋಗಿದ್ದೀನಿ ಅಂತ ನಂಬ್ಕೊಂಡ್ಬಿಟ್ಟಿದ್ದಾನೆ. ನೀವಾದ್ರೂ ಒಂದ್ ಮಾತು ನೀನ್ ಸತ್ತಿಲ್ಲ ಬದುಕಿದ್ಯಾ ಅಂತ ಹೇಳ್ಬಾರ್ದ? ನಮ್ಮ ಮನೆಯ ಪ್ರೀತಿ ಅಳಿಯಂದಿರೇ ಬನ್ನಿಪ್ಪ. ಅವ ಅಪ್ಪಾಜಿ ನೀವು ದೆವ್ವ ಆದ್ಮೇಲೆ ನನ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದೀರಾ. ಇನ್ನು ನನ್ನ ಕೈಲಾಗಲ್ಲಮ್ಮ. ದೆವ್ವ ಆದ್ಮೇಲೆ ಈ ತರ ಹೊಡಿತಾ ಇದ್ರಲ್ಲ, ಇದು ಸರಿನಾ? ಅಯೋಗ್ಯ ದಟ್ಟ ಚಿಕಾಮಣಿ. ದೆವ್ವಲ್ಲ ಕಣ, ನಾವು ಮನುಷ್ಯರು ಕಣ, ನಾವ್ಯಾರು ಸತ್ತಿಲ್ಲಪ್ಪ, ಬದುಕಿದೀವಪ್ಪ. ನೋಡ ಅಲೇ ಕಣ್ಣು ಬಿಟ್ಟು ನೋಡ. ಇದು ನಮ್ಮ ಪ್ರಪಂಚ ಕಣ. ಮೇಲ್ಗಡೆ ಸೂರ್ಯ ನಿಗಿ ಉರಿತಾ ಇದ್ದಾನೆ ಕಣ. ಇದು ಡೇಟ್ ನೋಡಿ. ಇದು ಇವತ್ತಿನ ದಿನಪತ್ರಿಕೆ. ಇದರಲ್ಲಿ ಒಂದು ಸುಂದರವಾದ ಹುಡುಗಿ ಚಿತ್ರ ಬಂದಿದೆ. ಮನೆಗೆ ಹಾಲು ಬಂತು ಕಣ. ನಾವೆಲ್ಲರೂ ಕಾಫಿ ಕಾಯಿಸಿ ಕುಡಿಬಿಟ್ಟಿವಿ ಕಣ. ಪ್ರಳಯ ಆಗಿಲ್ಲಪ್ಪ, ನಾವ್ಯಾರು ಸತ್ತಿಲ್ಲಪ್ಪ, ಬದುಕಿದೀವಪ್ಪ. ನಂಬ ರಾಜ ನಂಬ. ನೀವು ನನ್ನ ನಂಬಿಸ್ಬೇಕು ಅಂತ ಈ ತರ ಮಾತಾಡ್ತಾ ಇದ್ದೀರಾ. ಔಷಧಿ ಕುಡಿಬೇಕಾದ್ರೆ ವಿಜ್ಞಾನಿಗಳು ಏನ್ ಹೇಳಿದ್ರು ಗೊತ್ತಾ? ಪ್ರಪಂಚ ಪ್ರಳಯ ಆಗುತ್ತೆ, ಎಲ್ಲರೂ ಸತ್ತು ಹೋಗ್ತಾರೆ, ಈ ಲೋಕ ಮೇಲಿನ ಲೋಕಕ್ಕೆ ಶಿಫ್ಟ್ ಆಗೋಗುತ್ತೆ, ನಿಮ್ಮ ಸಂಬಂಧಿಕರೆಲ್ಲ ನಿಮ್ ಜೊತೆನೇ ಬರ್ತಾರೆ. ಹಾಗಾಗಿ ಇದು ಭೂಲೋಕ ಅಲ್ಲ, ಯಮಲೋಕ. ನಾವೆಲ್ಲ ಮನುಷ್ಯಲ್ಲ, ದೆವ್ವಗಳು. ಹಾಗಿದೆ ಒಂದು ಪೇಷಂಟು. ಅಯ್ಯೋ, ನಾವೆಲ್ಲರೂ ಡೈ ಆಗಿ ಡೆವಿಲ್ ಆಗ್ಬಿಡ್ತೀವಿ ಅಂತ ನಂಬ್ಕೊಂಡ್ಬಿಟ್ಟಿದ್ದಾನೆ. ನೀವೇ ಏನಾದ್ರೂ ಮಾಡಿ ಬುದ್ಧಿ ಹೇಳ್ಬೇಕು. ನಾನು ಏನಾಗಿದೆ ಹೇಳು. ನೀವು ಡಾಕ್ಟರ್ ದೇವ ಆಗಿದ್ದೀರಾ? ನಾನ್ ದೆವ್ವನ? ಬದುಕಿದ್ದಾಗ ಹಾಗಿದ್ರು, ಈಗಲೂ ಹಾಗೆ ಇದ್ರ ಡಾಕ್ಟರ್ ದೇವ. ಅವ್ರೇನಾಗಿದ್ದಾರೆ ಹೇಳು. ಇವ್ರ ಅವ್ರು ನನ್ನ ಜಾಜಕ್ಕೆ ದೇವ. ಅಳಿಯಂದಿರೆ ಇದೊಂದನ್ನ ಮಾತ್ರ ಕರೆಕ್ಟ್ ಆಗಿ ಹೇಳ್ಬಿಟ್ವಿ. ಅಷ್ಟೇ, ವಿಟ್ಲ ನಿಮ್ಮನ್ನು ಡೆವಿಲ್ ಅಂತಾನೆ ಕರಿತಾ ಇರೋದು. ಕುತ್ಕೊಳ್ಳಿ. ನೋಡಪ್ಪ, ಇದು ಭೂಲೋಕ, ನಾವೆಲ್ಲ ಬದುಕಿದೀವಿ. ನನ್ನನ್ನ ನಂಬಿಸೋದಕ್ಕೆ ಟ್ರೈ ಮಾಡ್ಬೇಡಿ ಡಾಕ್ಟರ್ ದೇವ. ಇಡೀ ಲೋಕ ಮೇಲಿನ ಲೋಕಕ್ಕೆ ಶಿಫ್ಟ್ ಆಗ್ಬಿಟ್ಟಿದೆ. ನನಗೆ ಬರೋಕ್ ಹೋಗ್ತದೆ, ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೇವೆ ಡಾಕ್ಟರ್ ದೇವ? ದೊಡ್ಡ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಒಂದು ದೇವ ಇನ್ನೊಂದು ದೇವಕ್ಕೆ ಇಂಜೆಕ್ಷನ್ ಚುಚ್ಚುತ್ತಾ? ಅಯ್ಯೋ, ಎಲ್ಲೋಯ್ತು? ಏನಾಯ್ತು ಡಾಕ್ಟ್ರೆ? ಅಲ್ಲ, ಬರೋ ಅವಸರದಲ್ಲಿ ಸಿರಿಂಜಿನ ಪೇಷಂಟ್ ಬಾಡಿಗೆ ಬಿಟ್ಟು ಬಂದ್ಬಿಟ್ಟಿನಿ. ದೇವ, ಈ ಡಾಕ್ಟರ್ ದೇವ ಸರಿ ಇಲ್ಲ. ಇದು ನಾಳೆ ಕಿಕ್ಕಿದ್ರೆ ಸರಿ ಹೋಗೋದು. ತಡೀರಿ.
ಸಾಯಿಸ್ಬೇಡ ಬಿಡು. ದೆವ್ವಾಗಿರೋ ನಿಮ್ಮನ್ನ ನಾನು ಹೇಗೆ ಸಾಯಿಸಕ್ಕಾಗತ್ತೆ ಡಾಕ್ಟರ್? ಡಾಕ್ಟ್ರೆ, ಈ ಅಯೋಗ್ಯನಿಗೆ ನೀನು ಸತ್ತಿಲ್ಲ ಬದುಕಿದೆಯಾ ಅಂತ ಹೇಗೆ ತಿಳಿಸೋದು ಅಂತಾನೆ ಗೊತ್ತಾಗ್ತಾ ಇದೆ. ಕೆಲಸ ಮಾಡಿ, ನಿಮ್ ಕರ್ಕೊಂಡು ಹೋಗಿ ಬೆಟ್ಟದ ಮೇಲಿಂದ ತಳ್ಬಿಡಿ. ದೆವ್ವ ಆಗಿದ್ರೆ ಹೆದರ್ಕೊಳ್ಳಲ್ಲ, ಮನುಷ್ಯ ಆಗಿದ್ರೆ ಬುದ್ಧಿ ಬರುತ್ತೆ. ಜಾಜತ್ಗೆ ನಮ್ಮ ಯಜಮಾನನ್ ತಳ್ಳೋದ್ ಬೇಡ. ತಳ್ಳಿ ಬಿಡಮ್ಮ, ಏನಾಗಲ್ಲ. ನಾನು ದೆವ್ವಾಗಿದ್ದೀನಿ, ನೀವು ದೆವ್ವಾಗಿದ್ರ, ತಳ್ಳಿದ್ರೆ ಏನಾಗುತ್ತೆ? ಕೆಳಗಡೆ ಬಿದ್ರೆ ಕೈ ಕಾಲು ಮುರ್ಕೊಂಡ್ಬಿಡ್ತೀಯೋ. ಆಡೋ ಮಾತು ಒಂದ್ ಅರ್ಥ ಬಿಡ್ವೇನ ಪದ್ದು. ದೆವ್ವಗಳಿಗೆ ಕಾಲಿರಲ್ಲ ಕಣೋ, ಅದು ತೇಲ್ತಾ ಇರುತ್ತೆ. ಇವನಿಗೆ ಬುದ್ಧಿ ಬರ್ಬೇಕು ಅಂದ್ರೆ ತಳ್ಳಬೇಕು. 1 2 3 ನೋಡಿದ್ರ ಏನಾಗಲ್ಲ. ಅಭಿ 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 ವಾಟ್ ಮೇ ಅಯ್ಯೋ ಸುಮ್ನೆ ಏನ್ರ ಮನೆ ಮುಂದೆ ಎಲ್ಲ ಹೋಲ್ಸೇಲ್ ಬ್ಯಾಂಡ್ ತಗೊಂಡ್ಬಿಟ್ಟಿದ್ರ ಏನಾಯ್ತು? ನಮ್ಮ ಮಳಿ ಅಂದ್ರೆ ಏನಾದ್ರು ಕಿತ್ತು ಕೆಲಸ ಮಾಡಿದ್ರೆ ಹೇಳಿ ಅವ್ರನ್ನ ನೆಲಕ್ಕೆ ಹಾಕಿ ಹೊಸ ಬಿಡ್ತೀವಿ. ಇಲ್ಲಿಂದ ಬೆಟ್ಟದ ಮೇಲಿಂದ ತಳ್ಳಕ್ಕೆ ಅಂತ ಹೋಗಿದ್ವಲ್ಲ, ಕ್ಲಿಪ್ ಆಗಿ ನಾವೆಲ್ಲರೂ ಬಿದ್ಬಿಟ್ವಿ. ಏನ್ರಿ ಇದು ಅನ್ಯಾಯ? ನಿಮ್ಮ ಸುಂದರವಾದ ಕೆನ್ನೆ ಮೇಲೆ ಬ್ಯಾಂಡೇಜ್ ಬಿದ್ದಿದೆಯಲ್ಲ ರೀ. ಏನು ಯಜಮಾನ್ರೆ, ಜಾಜಿ ಹಾಕೊಂಡ್ ಮಾತ್ರ ಗಮನಿಸ್ಕೊತಾ ಇದೀರಾ? ನಂಗೂ ಗಲ್ಲದ ಮೇಲೆ ಏಟ್ ಬಿದ್ದಿದೆ ನೋಡಿ. ಚಂಪಾ, ಅಕ್ಕ ಕಿಕ್ಕಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಹೋಗಿರಿ, ನೀವೇನ್ ಮುರಿಯೋದು? ಮೊದ್ಲೇ ಮುರಿದು ಕೂತಿದೆ. ಈ ದೆವ್ಗಳೆಲ್ಲ ಬ್ಯಾಂಡೇಜ್ ಹಾಕೊಂಡಿರೋದನ್ನ ನೋಡೋದಕ್ಕೆ ಭಾರಿ ಸಂತೋಷ ಆಗ್ತಿದೆ. ಅವ್ರ ದೆವ್ಗಳೆಲ್ಲ ಕಣ, ಮನುಷ್ಯರು ಕಣ. ಅದು ನಿನ್ನ ಬೆಟ್ಟದ ಮೇಲಿಂದ ತಳ್ಳೋದಕ್ಕೆ ಅಂತ ಹೋದಾಗ ಅವರೇ ಮಿಸ್ ಆಗಿ ಬಿದ್ದು ಏಟ್ ಮಾಡ್ಕೊಂಡು ಬ್ಯಾಂಡೇಜ್ ಹಾಕೊಂಡವ್ರೆ. ನೋಡಲೇ ಕಣ್ಣು ಬಿಟ್ಟು ನೋಡೋ, ಇವರೆಲ್ಲರೂ ಬ್ಯಾಂಡೇಜ್ ಹಾಕೊಂಡ್ರೆ ನೋಡ್ತಾ ಇದ್ರೆ ಇವ್ರು ದೆವ್ಗಳಲ್ಲ ಅಂತ ಈಗಲಾದ್ರೂ ಗೊತ್ತಾಯ್ತೇನೋ? ಅವರೆಲ್ಲ ಬ್ಯಾಂಡೇಜ್ ಹಾಕೊಂಡಿರೋ ದೆವ್ಗಳು, ನಾವು ಬ್ಯಾಂಡೇಜ್ ಹಾಕೊಂಡಿರೋ ದೆವ್ಗಳು. ಅಳಿಯಂದಿರೆ ಸ್ವಲ್ಪ ಬನ್ನಿ ಇಲ್ಲಿ, ಬನ್ನಿ. ನಿಮ್ಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಗೊಳ್ಳಿ, ಒಂದ್ ಪೀಸ್ ತಿನ್ನಿ. ತುಂಬಾ ಚೆನ್ನಾಗಿದೆ ಅರ್ಥ ದೆವ್ವ. ನೀವು ಸಿಹಿ ತಿಂತಾ ಇದ್ದೀನಿ ಅಂದ ಮೇಲೆ ನೀವು ದೆವ್ವ ಅಲ್ಲ, ಮನುಷ್ಯ. ಏನತ್ತೆ ದೆವ್ವ, ನಾನು ಬದುಕಿದ್ದಾಗ ಯಾವತ್ತಾರು ಸಿಹಿ ತಿನ್ಸಿದ್ರಾ? ಇಲ್ಲ. ಈಗ ತಿನ್ನಿಸ್ತಿದ್ರ ಅಂದ್ಮೇಲೆ ನೀವು ದೆವ್ವ, ನಾನು ದೆವ್ವ, ಅವು ದೆವ್ಗಳು. ಈಗೇನು ನಿಮ್ಮ ಶಿಷ್ಯನಿಗೆ ನೀವು ಬುದ್ಧಿ ಹೇಳ್ತೀರೋ ಅಥವಾ ಮತ್ತೊಂದು ಕೈನು ಮುರ್ಕೊಂಡು ಕೂತ್ಕೋತೀವಿ? ಬಿಟ್ಲಾ, ನಾವ್ ಯಾರು ಡೈ ಆಗಿಲ್ಲ ಅಂತ ಹೇಳ್ತಾನೆ ಇದ್ರು, ಇನ್ ಮತ್ತೆ ಮತ್ತೆ ಇದನ್ನೇ ರಿಪೀಟ್ ಮಾಡ್ತಾ ಇದೆಯಲ್ಲ. ದಿಸ್ ಇಸ್ ಟೂ ಮಚ್. ದೆವ್ವ ಬದುಕಿದ್ದಾಗ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಿಲ್ಲ, MLA ಆಗಿಲ್ಲ, ಮಿನಿಸ್ಟರ್ ಆಗಿಲ್ಲ, ಚೀಫ್ ಮಿನಿಸ್ಟರ್ ಆಗಿಲ್ಲ, ಅನ್ಯಾಯ ಪ್ರಳಯಕ್ಕೆ ಸಿಕ್ ಸತ್ತೋಗ್ಬಿಟ್ರಲ್ಲ ಜಾಜತ್ಗೆ ದೆವ್ವ. ಬಿಟ್ಲಾ, ಡೋಂಟ್ ಟಾಕ್ ರಬೇಶ್. ಟುಡೇ ಟುಮಾರೋ ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋತೀನಿ, ಮಿನಿಸ್ಟರ್ ಆಗೇ ಆಗ್ತೀನಿ. ಯಾಕೆಂದ್ರೆ ನಾನು ಇನ್ನು ಬದುಕಿದ್ದೀನಿ. ಹಾಗಂತ ನೀವ್ ಅನ್ಕೊಂಡಿದ್ರೆ ಜಾಜತ್ಗೆ ದೆವ್ವ, ಆದ್ರೆ ನಿಮ್ಗೆ ಓಟ್ ಹಾಕೋರು ಸತ್ತು ದೆವ್ಗಳಾಗ್ಬಿಟ್ಟಿದಾರಲ್ಲ ಜಾಜತ್ಗೆ ದೆವ್ವ. ಆಗಲ್ಲ ರೇ, ನನ್ನ ಕೈಯಿಂದ ಇನ್ನಾಗಲ್ಲ. ಲೇಪತ್ತಪ್ಪ, ನಿನ್ನ ಆಪ್ತ ಮಿತ್ರನ ನೀನ್ ರಿಪೇರಿ ಮಾಡ್ತೀಯೋ ಇಲ್ಲ ನಾನು ನಿನ್ನ ರಿಪೇರಿ ಮಾಡ್ಬಿಡ್ಲ? ಪಾಂಡುರಂಗ, ವಿಟ್ಲನ್ಗೆ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಅವ್ನಿಗೆ ಮಸಾಲೆ ದೋಸೆ ತಿನ್ಸೋಣ. ಅವ್ನಿಗೆ ರುಚಿ ಹತ್ತಿದ ತಕ್ಷಣ ನಾನು ಬದುಕಿದ್ದೀನಿ ಅಂತ ಖಾತ್ರಿ ಆಗ್ಬಿಡುತ್ತೆ. ಬಿಟ್ಕಣ ಒಂದಲ್ಲ ಕಣ, 2 ದೋಸೆ ತಂದು ಅವ್ನು ಎದೆ ಮೇಲೆ ಹಾಕ್ಬಿಟ್ಟು ಅವ್ನು ಸತ್ತಿಲ್ಲ ಅಂತ ಅವ್ನು ಬಾಯಿಂದ ಹೇಳಿ. ಆಯ್ತು, 200 ರೂಪಾಯಿ ಕೊಡು. ದೋಸೆಗೆ ನಿಮ್ಗೆ ಪ್ರತಿನಿತ್ಯ ದುಡ್ಡು ಕೊಡೋರು ಯಾರು? ಅವ್ರ ಹತ್ರ ಕೇಳ್ಕೊ. ಒಟ್ನಲ್ಲಿ ನಾಳೆ ಅವನು ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಬಾಯಿ ಬಿಡಬೇಕು. ಇಲ್ಲ ಅಂದ್ರೆ ಬದುಕಿರೋ ನೀವೆಲ್ಲರೂ ಸತ್ರಿ. ದೋಸೆ ಇಲ್ಲ ಇದೆ. ಏನಪ್ಪ, ಇದು ಸ್ವರ್ಗಲೋಕ ಅಲ್ಲ, ಭೂಲೋಕ. ನಾವು ಭೂಲೋಕದಲ್ಲೇ ಇದ್ದೀವಿ, ನೀವು ಭೂಲೋಕದಲ್ಲೇ ಇದ್ದೀರಾ. ನಾವು ಸತ್ತಿಲ್ಲ, ನೀವು ಸತ್ತಿಲ್ಲ. ಇಲ್ಲಮ್ಮ ಪಲ್ಲು, ಇದು ಮೇಲಿನ ಲೋಕದಲ್ಲಿ ಮಾಡಿರೋ ದೋಸೆನೆ. ಏನಪ್ಪ, ಇದು ಭೂಲೋಕದಲ್ಲೇ ಮಾಡಿರೋ ದೋಸೆ. ಬೇಕಾದ್ರೆ ಮುಟ್ಟಾಡಿ ಬಿಸಿಯಾಗಿದೆ. ಹೌದಲ್ಲ, ಬಿಸಿ ಬಿಸಿಯಾಗಿ ಇದೆ. ನೀನು ಮೇಲಿನ ಲೋಕದಲ್ಲೇ ಇದ್ದಿದ್ದಾದ್ರೆ ಭೂಲೋಕದಿಂದ ಮೇಲಿನ ಲೋಕಕ್ಕೆ ದೋಸೆ ತರೋ ಅಷ್ಟರಲ್ಲಿ ತಣ್ಣಗಾಗಿರ್ತಿತ್ತು ತಾನೆ? ಹೌದು. ಈ ದೋಸೆ ಬಿಸಿ ಇರೋದ್ರಿಂದ ನೀನು ಭೂಲೋಕದಲ್ಲೇ ಇದೆಯಾ, ನಾವು ಭೂಲೋಕದಲ್ಲೇ ಇದೀವಿ. ನೀನು ಸತ್ತಿಲ್ಲ, ನಾವು ಸತ್ತಿಲ್ಲ. ಅರ್ಥ ಆಯ್ತಾ? ಒಂದ್ ನಿಮಿಷ ಇರು, ದೋಸೆ ತಿಂದ ಆಮೇಲೆ ಹೇಳ್ತೀನಿ. ಒಂದ್ ನಿಮಿಷ, ನಿಮ್ ದೋಸೆ ಕೊಡಿ. ಬಾವಾ ದೇವ, ನಂಗೆ ದೋಸೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ, ಕೊಡಿ. ಅಯ್ಯೋ ಅಳಿಯ ದೆವ್ವ, ನಿಮಗೆ ಸತ್ತೋಗಿದ್ದೀರಾ? ದೆವ್ವ ಆಗಿದ್ರ ದೆವ್ವಕ್ಕೆ ಎಲ್ಲಾದ್ರೂ ಹಶು ಅನ್ನೋದಾಗತ್ತಾ? ಆಗಲ್ಲ ಅಂತ ನಾನು ಕೇಳಿದ್ದೀನಿ. ಹಾಗಿದ್ರೆ ನಿಮ್ಗೆ ಯಾಕೆ ದೋಸೆ? ಆದ್ರೆ ನನಗೆ ಹಸಿವಾಗ್ತಿದೆಲ್ಲ ಬಾವಾ ದೇವ. ಹಾಗಿದ್ರೆ ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಹೇಳಿ ದೋಸೆ ಕೊಡ್ತೀನಿ. ಸತ್ತು ದೆವ್ವ ಆದ್ಮೇಲೂ ಸತ್ತಿಲ್ಲ ಅಂತ ಹೇಗೆ ಹೇಳಿ ಬಾಬಾ ದೆವ್ವ? ನೋಡಿ ಅಳಿಯ ದೆವ್ವ, ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಬೊಗಳವರೆಗೂ ಈ ಮನೆಯಲ್ಲಿ ಬರೀ ದೋಸೆ ಅಂತಲ್ಲ, ಒಂದು ಲೋಟ ನೀರು ಹುಟ್ಟಲ್ಲ. ಅಯ್ಯೋ ದೆವ್ವ,
ಈ ದೆವ್ವ ಬರೀ ಬಾಯಿ ಮತ್ತಿಗೆ ಬಗ್ಗಲ್ಲ ಅನ್ಸುತ್ತೆ. ಮಾಡ್ತೀನಿ. ಪೊಗಳ ನಾನು ಸತ್ತಿಲ್ಲ ಅಂತ ಪೊಗಳ, ಊಟ ಹಾಕ್ತೀನಿ ಪೊಗಳ. ಸತ್ತಿರ ನಾನು ಸತ್ತಿಲ್ಲ ಅಂತ ಹೇಗೆ ಹೇಳಿ ಬಾಬಾ ದೆವ್ವ? ನಾನು ಸತ್ತಿದ್ದೀನಿ, ನೀವು ಸತ್ತಿದ್ರ. ಹಾಗಾಗಿ ಎಲ್ಲ ಕಟ್ಕೊಂಡು ಹೋಗ್ಬಿಟ್ಟಿದೆ. ನಾವು ಇಲ್ಲಿಲ್ಲ, ಮೇಲ್ಗಡೆ ತೇಲ್ತಾ ಇದೀವಿ. ಊಟ ಕೊಡ ಬಾಬಾ, ಹಸಿವಾಗ್ತಿದೆ, ಊಟ ಕೊಡಲ್ಲ. ಯಾರು ತೇಲ್ತಲ್ಲಪ್ಪ, ಈಗ ತೇಲಿಸ್ತೀನಿ ತಗೋ. ಪಾಂಡ್ರಂಗ, ವಿಟ್ಲನ್ಗೆ ಔಷಧಿ ಕೊಟ್ಟ ವಿಜ್ಞಾನಿಗಳನ್ನ ಕರ್ಕೊಂಡ್ ಬಂದಿದ್ದೀನೋ. ವಿಜ್ಞಾನಿಗಳೇ ನಮಸ್ಕಾರ. ಮಾತು ಜೈ ಸಲಾಂ. ಅದು ಯಾವ ಸೀಮೆ ವಿಜ್ಞಾನಿ ರೀ ನೀವು? ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ವಿಜ್ಞಾನಿಗಳೇ. ವಿಜ್ಞಾನಿ ಆದವನು ಜನರಲ್ಲಿ ಜ್ಞಾನ ಜ್ಞಾನ ಈ ಜ್ಞಾನ ಇರುತ್ತಲ್ಲ ರೀ, ಆ ಜ್ಞಾನ ಬಿತ್ತಬೇಕ್ರಿ. ಈ ತರ ಮೂಢನಂಬಿಕೆಯನ್ನು ಬಿತ್ತಬಾರ್ದು. ವಿಜ್ಞಾನಿಗಳಿಗೆ ತಲೆ ಮೇಲೆ ಕೆಂಪು ಟೋಪಿ ಬೇರೆ ಕೇಳು. ಎತ್ತರೆ ಬಿಚ್ಚಿಡ್ರೆ ಬಿಚ್ಚಿಡ್ರೆ ನೋಡಕ್ಕಾಗಲ್ಲ ಆಕಳ ಮರಯ್ಯ. ಎಂತೆಂತ ಹಿಡ್ಕೊಂಡ್ಬಿಡ್ತೀರ? ವಿಜ್ಞಾನಿ ದೆವ್ವ, ನಾವು ಪ್ರಳಯದಲ್ಲಿ ಸತ್ತು ಎಲ್ಲ ದೆವ್ವ ಆಗ್ಬಿಟ್ಟಿದೀವಿ ಅಂತ ಈ ದೆವ್ವಗಳಿಗೆಲ್ಲ ಹೇಳಿ. ಪ್ರಳಯ ಆಗುತ್ತೆ ಅಂತ ಯಾರೇ ಹೇಳಿದ್ರು? ಅಂದ್ರೆ ಪ್ರಳಯ ಆಗಿಲ್ವಾ? ಆಗಿಲ್ಲ. ನಾವ್ ಯಾರು ಸತ್ತು ದೆವ್ವಗಳು ಆಗಿಲ್ವಾ? ನೀನಷ್ಟೇ ಅಲ್ಲ, ಯಾರೂ ಸತ್ತಿಲ್ಲ. ಮತ್ತ ಔಷಧಿಯ ಕೈಯ ಕೊಟ್ಟೆ. ನೋಡು, ನನ್ನ ಔಷಧಿಗೂ ಪ್ರಳಯಕ್ಕೂ ಯಾವ ಸಂಬಂಧನೂ ಇಲ್ಲ. ಔಷಧಿ ತಗೊಂಡ್ರೆ 2 ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು, ಪ್ರಳಯ ಅದು ಗೊತ್ತಾಗಲ್ಲ ಅಂತ ಹೇಳಿದ್ದೆ. ಅಂದ್ರೆ ನಾ ಸತ್ತಿಲ್ಲ, ಬದುಕಿದ್ದೀನಿ. ಪಲ್ಲು, ನಿನ್ನ ಮಾಂಗಲ್ಯ ಗಟ್ಟಿ ಇದೆಯಮ್ಮ, ನಾನು ಬದುಕಿದ್ದೀನಿ, ಸತ್ತಿಲ್ಲ. ಬಾಬಾ, ನೀವು ಯಾರು ಸತ್ತಿಲ್ಲ, ಬದುಕಿದ್ದೀರಾ? ಬಾಬಾ ಅಪ್ಪಾಜಿ, ನಾನು ಬದುಕಿದ್ದೀನಿ. ಹೊಟ್ಟೆ ತುಂಬಾ ಹಸಿವಾಗ್ತಿದೆ, ಊಟ ಕೊಡಿ. ಎರಡೆರಡು ಮಕ್ ಕೊಡ್ಬಿಡ್ತೀವಿ ನೋಡು. ಅಳಿ ಅಂದ್ರೆ ನೀವು ಕೊಟ್ಟಿರೋ ಕಾಟಕ್ಕೆ ಇನ್ನೂ 3 ತಿಂಗಳು ಊಟ ಕಟ್.